ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಬಳಿಕವೂ ಸಹ ಕಲಾಪದಲ್ಲಿ ಗದ್ದಲ ಕೋಲಾಹಲ ಉಂಟಾಗಿದೆ. ರಾಜ್ಯಸಭೆ ಮತ್ತು ಲೋಕಸಭೆ ಕಲಾಪಗಳಿಂದ ವಿಪಕ್ಷಗಳು ಗದ್ದಲವನ್ನು ಉಂಟು ಮಾಡಿರುವಂತದ್ದು. ರಾಜ್ಯಸಭೆ ಮತ್ತು ಲೋಕಸಭೆ ಕಲಾಪದಲ್ಲಿ ವಿಪಕ್ಷಗಳು ಗದ್ದಲ ಕೋಲಾಹಲವನ್ನು ಸೃಷ್ಟಿ ಮಾಡಿವೆ. ಸಂಸತ್ ಚಲೋ ವೇಳೆ ವಿದ್ಯಾರ್ಥಿಗಳ ಮೇಲೆ ಲಾಠಿಯನ್ನು ಬೀಸಲಾಗಿದೆ. ಈ ವಿಚಾರವನ್ನು ಮುಂದಿಟ್ಟುಕೊಂಡು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಉತ್ತರವನ್ನು ಕೊಡಬೇಕು ಅಂತ ವಿಪಕ್ಷ ಸದಸ್ಯರು ಬಿಗಿ ಪಟ್ಟನ್ನು ಹಿಡಿದಿದ್ದಾರೆ. ಸದನದ ಆಚೆ ಬಂದು ವಿಪಕ್ಷಗಳು ಪ್ರತಿಭಟನೆಯನ್ನು ನಡೆಸಿರುವಂಥದ್ದು. ಸಂಸತ್ನ ಮಕರದ್ವಾರದ ಬಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇವತ್ತು ಸಂಸತ್ ಆರಂಭವಾಗ್ತಾ ಇದ್ದಂತೆ ವೀಕ್ಷಕರೇ ಗದ್ದಲ ಕೋಲಾಹಲ ಉಂಟಾಯಿತು. ಸೊ ಹಾಗಾಗಿ 12 ಗಂಟೆಗೆ ಲೋಕಸಭೆ ಮತ್ತು ರಾಜ್ಯಸಭೆಯ ಕಲಾಪಗಳನ್ನು ಮುಂದೂಡಿಕೆ ಮಾಡಲಾಯಿತು. ಆದರೆ ಅಷ್ಟಕ್ಕೆ ಬಿಡಲಿಲ್ಲ ವಿಪಕ್ಷಗಳು. ಸಂಸತ್ನ ಹೊರಭಾಗಕ್ಕೆ ಅದರ ಆವರಣಕ್ಕೆ ಬಂದು ಮಕರದ್ವಾರದ ಬಳಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಪ್ರತಿಭಟನೆಯ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಗಿದೆ. ಇದಕ್ಕೆ ಅಮಿತ್ ಶಾ ಅವರು ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಸಂಸತ್ನ ಹೊರಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈಗ ಸಂಸತ್ ಕಲಾಪ 12 ಗಂಟೆಗೆ ಮತ್ತೆ ಆರಂಭವಾಗಲಿಕ್ಕಿದೆ. ಇನ್ನೇನು ಈಗ ಆರಂಭ ಆಗಬಹುದು. ಆದರೆ ಮತ್ತೆ ಅದೇ ರೀತಿಯಾದಂಥ ಪರಿಸ್ಥಿತಿ ಮುಂದುವರಿಯುತ್ತಾ ಅನ್ನೋದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಒಂದು, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ವಿಪಕ್ಷಗಳು ಆಗ್ರಹಿಸ್ತಾ ಇದ್ವು. ಅದರಂತೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಿದೆ. ವಿಪಕ್ಷಗಳು ಮತ್ತು ವಿದ್ಯಾರ್ಥಿಗಳ ಒತ್ತಡಕ್ಕೆ ಮಣಿದಂಥ ಕೇಂದ್ರ ಸರ್ಕಾರ ರಾಜೀನಾಮೆಯನ್ನು ಪಡ್ಕೊಂಡಿದೆ. ಆದಾಗ್ಯೂ ಸುಗಮ ಕಲಾಪಕ್ಕೆ ಅವಕಾಶವನ್ನು ಮಾಡಿಕೊಡದ ಪ್ರತಿಪಕ್ಷಗಳ ವಿರುದ್ಧ ಈಗ ಜನಾಕ್ರೋಶ ವ್ಯಕ್ತವಾಗುವಂಥ ಸಾಧ್ಯತೆ ಇದೆ. ಯಾಕೆ ಅಂದರೆ ಇಡೀ ದೇಶ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವನ್ನು ಖಂಡಿಸಿದೆ. ಇಷ್ಟೂ ದಿನಗಳ ಕಾಲ ಪ್ರತಿಪಕ್ಷಗಳು, ಕಾಕ್ರೋಚ್ ಜನತಾ ಪಾರ್ಟಿ, ವಿದ್ಯಾರ್ಥಿ ಸಂಘಟನೆಗಳು ನಡೆಸಿದಂಥ ಪ್ರತಿಭಟನೆಗೆ ಬೆಂಬಲವನ್ನು ಕೊಟ್ಟಿದ್ರು ದೇಶದ ಜನರು. ಹಾಗಂತ ಬೆಂಬಲವನ್ನು ದೇಶದ ಜನರು ಕೊಟ್ಟಿದ್ದಾರೆ ಅಂತ ಹೇಳಿ ಅದೇ ಒಂದು ಮನಸ್ಥಿತಿಯನ್ನು, ಅದೇ ರೀತಿಯಾದಂತಹ ನಡೆಯನ್ನು ಇನ್ನೂ ಕಂಟಿನ್ಯೂ ಮಾಡಿಕೊಂಡು ಹೋದರೆ ಇದಕ್ಕೆ ಯಾವುದೇ ರೀತಿಯಾದಂಥ ಅರ್ಥ ಇರೋದಿಲ್ಲ. ಸಮಯವನ್ನು ವ್ಯರ್ಥ ಮಾಡುವ ದುರುದ್ದೇಶದಿಂದಲೇ ಪ್ರತಿಪಕ್ಷಗಳು ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾವೆ ಅನ್ನುವ ರೀತಿಯಾದಂತಹ ಅಭಿಪ್ರಾಯಕ್ಕೆ ದೇಶದ ಜನರು ಬರಬೇಕಾಗುತ್ತೆ. 1 ನಿಮಿಷಕ್ಕೆ 2 ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ. ಇದು ದೇಶದ ತೆರಿಗೆ ದುಡ್ಡು, ಜನರು ಕಟ್ಟಿರ್ತಕ್ಕಂಥ ತೆರಿಗೆ ದುಡ್ಡು ವ್ಯರ್ಥ ಆಗ್ತಾ ಇರ್ತಕ್ಕಂಥದ್ದು, ವೇಸ್ಟ್ ಆಗ್ತಾ ಇರ್ತಕ್ಕಂಥದ್ದು ಇವರೆಲ್ಲ ಆಟಗಳಿಂದ. ಹಾಗಾಗಿ ಪ್ರಬಲವಾಗಿರ್ತಕ್ಕಂಥ ಒಂದು ವಿಚಾರ ತಾವೇನು ಹೇಳಿದ್ರಿ ಅದಕ್ಕೆ ಕೇಂದ್ರ ಸರ್ಕಾರ ಕ್ರಮ ತೆಗೆದುಕೊಂಡಿದೆ. ओके आदरणीय सभापति महोदय, मैं आज की कार्यसूची में क्रमांक नंबर 7 पर मेरे नाम के सामने उल्लेखित पत्रों को सदन के पटल पर रखना चाहता हूं. आइटम नंबर 8 से कीर्ति आजाद जी. I rise to present a copy each of the 24th, 25th, 26th, 27th report, Hindi and English versions of the Standing Committee on Chemicals and Fertilizers, 18th Lok Sabha, as listed against my name in today's list of business. Thank you. श्री गजेंद्र सिंह जी. आइटम नंबर 9 गजेंद्र सिंह जी. Sir, with your permission, I rise to make a statement regarding the action taken on the recommendations contained in the 376th report of the Standing Committee on Transport, Tourism and Culture on demand for grants pertaining to Ministry of Culture. Sir, another statement which I wish to lay, it was last listed against my name at serial number 2. Yes. With your permission, I rise to lay on the table of the House the papers mentioned against my name at serial number 2 in revised today's list of business. Item number 11. Item number 10 Jain Chaudhary. Sir, with your kind permission, I rise to make a statement regarding the status of implementation of recommendations contained in the 17th report of the Standing Committee on Labour, Textile and Skill Development on demand for grants 2026-27 pertaining to the Ministry of Skill Development and Entrepreneurship.
Number 13, Sri Jitendra Singh. अध्यक्ष महोदय, I rise to move for leave to introduce the public examinations (prevention of unfair means) amendment bill 2026 to amend the public examination prevention of unfair means bill 2024. Thank you, Speaker sir. आप इस पर विरोध करना चाहते हैं? इस विषय पर बोलना चाहते हैं? सोगत राय जी, एन.के. प्रेमचंदन जी, मनीष तिवारी जी, मणिकम टेगोर जी, विजय कुमार के काव्या। मान्य सदस्यगण, जो भी मान्य सदस्य इस विधेयक पर बोलना चाहते हैं, प्रश्न ये कि विधेयक को पुरस्तापित करने की अनुमति प्रदान की जाए। जो सदस्य इसके पक्ष में हाँ गए, जो सदस्य विरोध में ना गए, मेरे विचार में निर्णय हाँ वालों के पक्ष में अनुमति प्रदान की जाती है। माननीय मंत्री जी, अब विधेयक पूरा स्थापित करें। Speaker sir, I introduce the bill. माननीय सदस्यगण, ಬಿಲ್ ಮಂಡನೆಯಾಗಿದೆ. ಸಾರ್ವಜನಿಕ ಪರೀಕ್ಷಾ ತಿದ್ದುಪಡಿ ಮಸೂದೆ 2026 ಮಂಡಿಸಲಾಗಿದೆ. ಸಚಿವ ಜಿತೇಂದ್ರ ಸಿಂಗ್ ಅವರು ಮಸೂದೆಯನ್ನ ಮಂಡಿಸಿದ್ದಾರೆ. ಲೋಕಸಭೆಯಲ್ಲಿ ಪರೀಕ್ಷಾ ಅಕ್ರಮ ತಡೆ ಬಿಲ್ ಮಂಡನೆ ಆಗಿದೆ. ಸಾರ್ವಜನಿಕ ಪರೀಕ್ಷಾ ತಿದ್ದುಪಡಿ ಮಸೂದೆ 2026 ಮಂಡಿಸಿದ್ದಾರೆ ಸಚಿವ ಜಿತೇಂದ್ರ ಸಿಂಗ್ ಅವರು. ಅಟ್ಲೀಸ್ಟ್ ಈಗಲಾದರೂ ಬಿಲ್ ಮಂಡನೆ ಆಗಿದೆ, ಎಲ್ಲರೂ ಚರ್ಚೆ ಮಾಡಿ ಅದರಲ್ಲಿ ಇರ್ತಕ್ಕಂಥ ಸಾಧಕ ಬಾಧಕಗಳು, ಯಾವ ರೀತಿಗೆ ಇದರಿಂದ ಮುಂದಿನ ದಿನಗಳಲ್ಲಿ ಪರೀಕ್ಷಾ ಅಕ್ರಮಗಳನ್ನು ತಡೆಗಟ್ಟಬಹುದು, ಇದು ಯಾವ ರೀತಿಯಾಗಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಒಂದು ಬೆಳಕಾಗಿ ನಿಂತ್ಕೊಳ್ಬಹುದು, ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡಿ ಆ ಬಿಲ್ಲನ್ನು ಪಾಸ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಸಹ ಪಕ್ಷಾತೀತವಾಗಿ ಈ ಸಂದರ್ಭದಲ್ಲಿ ಕೈ ಜೋಡಿಸಬೇಕಾಗಿದೆ. ಸುಮ್ಮನೆ ಹಳೆಯ ವಿಚಾರಗಳನ್ನು ಇಟ್ಕೊಂಡು ಅದೇ ವಿಚಾರಗಳನ್ನ ಇಟ್ಕೊಂಡು ಪದೇ ಪದೇ ಸಂಸತ್ನ ಕಲಾಪಗಳಿಗೆ ಅಡ್ಡಿಯನ್ನು ಉಂಟು ಮಾಡುವಂಥದ್ದು ಇದೆಯಲ್ಲ, ಇದು ದೇಶದ ಅಭಿವೃದ್ಧಿಯ ಅಥವಾ ಮುಂದಿನ ಹೆಜ್ಜೆಯ ದೃಷ್ಟಿಕೋನದಲ್ಲಿ ಇದು ಸರಿಯಾಗಿರ್ತಕ್ಕಂಥ ಧೋರಣೆ ಅಲ್ಲ. ಈಗ ಜಿತೇಂದ್ರ ಸಿಂಗ್ ಅವರು ಪರೀಕ್ಷಾ ಅಕ್ರಮಗಳನ್ನು ತಡೆಯುವ ಬಿಲ್ಲನ್ನು, ತಿದ್ದುಪಡಿ ಮಸೂದೆ ಇದು, ಬಿಲ್ಲನ್ನು ಮಂಡನೆ ಮಾಡಿದ್ದಾರೆ. ಲೋಕಸಭೆಯಲ್ಲಿ ಬಿಲ್ ಮಂಡನೆ ಆಗಿದೆ. ಇದಾದ ಮೇಲೆ ಈ ಬಿಲ್ ಪಾಸ್ ಹಾಕ್ಕೊಂಡು ರಾಜ್ಯಸಭೆಗೆ ಬರುತ್ತೆ. ಸೊ ರಾಜ್ಯಸಭೆಯಲ್ಲೂ ಇದು ಪಾಸ್ ಆಗಬೇಕಾಗಿದೆ ಅನ್ನುವಂಥದ್ದು. ಇದು ಸಾಂವಿಧಾನಿಕ ತಿದ್ದುಪಡಿ ಏನಲ್ಲ. ಸೊ ಹಾಗಾಗಿ ಸಿಂಪಲ್ ಮೆಜಾರಿಟಿ ಇದ್ದರೂ ಸಾಕು. BJP ಹತ್ರ ಎಷ್ಟು ಸಂಖ್ಯಾಬಲ ಇದೆಯೋ ಅಷ್ಟು ಸಂಖ್ಯೆಯಲ್ಲೇ ಅದು ಬಿಲ್ ಪಾಸ್ ಆಗೋಗ್ಬಿಡುತ್ತೆ. ಆದರೆ ಒಂದು ವಿಚಾರ ಅಂದರೆ ಚರ್ಚೆಗೆ ಇಲ್ಲಿ ಅವಕಾಶ ಸಿಗಬೇಕಾಗಿದೆ. ವಿಪರೀತವಾಗಿರ್ತಕ್ಕಂತಹ ಗದ್ದಲ ಕೋಲಾಹಲ ಉಂಟಾಯಿತು ಅಂದರೆ ಅದು ಚರ್ಚೆಗೆ ಅವಕಾಶ ಆಗೋದಿಲ್ಲ, ಡೈರೆಕ್ಟಾಗಿ ವೋಟಿಂಗಿಗೆ ಹಾಕ್ಬಿಡ್ತಾರೆ ಅಷ್ಟೇ ಸ್ಪೀಕರ್, ಇನ್ನೇನು ಮಾಡೋಕ್ಕಾಗಲ್ಲ. ಅದೇ ರೀತಿಯಾದಂತಹ ದಾರಿ ಇರುವಂಥದ್ದು. ಸೊ ಈಗ ಜಿತೇಂದ್ರ ಸಿಂಗ್ ಅವರು ಬಿಲ್ಲನ್ನು ಮಂಡನೆ ಮಾಡಿದ್ದಾರೆ ಲೋಕಸಭೆಯಲ್ಲಿ. ರಾಜ್ಯಸಭೆ ಕಲಾಪ ಮತ್ತೆ ಮುಂದೂಡಿಕೆಯಾಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಕಲಾಪ ಆರಂಭವಾಗ್ತಾ ಇದ್ದಂತೆ ವಿಪಕ್ಷಗಳು ಗದ್ದಲವನ್ನು ಸೃಷ್ಟಿ ಮಾಡಿದಂಥ ಹಿನ್ನೆಲೆಯಲ್ಲಿ ರಾಜ್ಯಸಭೆಯ ಕಲಾಪ ಮತ್ತೆ ಮುಂದೂಡಿಕೆಯಾಗಿದೆ. ಧರಣಿ ನಿರತ ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರು ಉತ್ತರವನ್ನು ಕೊಡಬೇಕು ಅಂತ ವಿಪಕ್ಷಗಳು ಆಗ್ರಹಿಸಿದ್ದಾವೆ ರಾಜ್ಯಸಭೆಯಲ್ಲಿ. ಹೀಗಾಗಿ ವಿಪಕ್ಷಗಳ ಗದ್ದಲದ ಹಿನ್ನೆಲೆಯಲ್ಲಿ ರಾಜ್ಯಸಭೆಯ ಕಲಾಪ ಮುಂದೂಡಿಕೆಯಾಗಿದೆ. ಲೋಕಸಭೆಯ ಕಲಾಪದಲ್ಲಿ ಫಸ್ಟು ಪ್ರಶ್ನೋತ್ತರ ಕಲಾಪ ಆರಂಭವಾಯಿತು. ಒಂದಷ್ಟು ಜನ ಸದಸ್ಯರು ತಮಗಿರ್ತಕ್ಕಂಥ ಪ್ರಶ್ನೆಗಳನ್ನು ಟೇಬಲ್ ಮಾಡಿದ್ರು, ಅದಕ್ಕೆ ಚರ್ಚೆಗೆ ಅವಕಾಶವನ್ನು ಕೋರಿದ್ರು ಮತ್ತು ಆಯಾ ಸಂಬಂಧಪಟ್ಟಂಥ ಸಚಿವರುಗಳಿಂದ ಉತ್ತರವನ್ನು ಬಯಸ್ತಾ ಅವರು ಟೇಬಲ್ ಮಾಡಿದ್ರು. ಅದಾದ ಮೇಲೆ ಈಗ ತಿದ್ದುಪಡಿ ಮಸೂದೆ ಮಂಡನೆ ಆಗಿದೆ. ಇನ್ನು ಹಾಗಾದರೆ ಈ ಒಂದು ಮಸೂದೆಯಲ್ಲಿ ಏನೇನಿದೆ ಅನ್ನೋದನ್ನು ನಾವು ನೋಡ್ತಾ ಹೋದರೆ, ಸೊ ಯಾರು ಪ್ರಶ್ನೆ ಪತ್ರಿಕೆಗಳನ್ನ ಲೀಕ್ ಮಾಡ್ತಾರೆ ಅವರಿಗೆ ಕನಿಷ್ಠ 3 ರಿಂದ 5 ವರ್ಷ ಜೈಲಿತ್ತು ವೀಕ್ಷಕರೇ. ಈ ಹಿಂದಿನ ಹಳೆ ಕಾನೂನಿನಲ್ಲಿ, ಆಗ ಹೊಸ ಕಾನೂನಿನ ಪ್ರಕಾರ, ಈಗ ಮಂಡನೆ ಆಗಿರ್ತಕ್ಕಂಥ ಬಿಲ್ಲಿನ ಪ್ರಕಾರ 10 ವರ್ಷ ಜೈಲು ಶಿಕ್ಷೆ ಕೊಡಲಿಕ್ಕೆ ಅವಕಾಶ ಇದೆ.
10 ವರ್ಷ ಜೈಲು ಶಿಕ್ಷೆ ಕೊಡಲಿಕ್ಕೆ ಅವಕಾಶ ಇದೆ. ಮಗದೊಂದು ಕಡೆ ಅದರ ಅವಧಿಯೂ ಸಹ ಕಡಿಮೆ ಮಾಡಲಾಗಿದೆ. ಪ್ರಶ್ನೆ ಪತ್ರಿಕೆಗಳನ್ನು ಸೋರಿಕೆ ಮಾಡುವಂತಹ ಆ ಆಗಂತುಕರಿಗೆ ಈ ಹಿಂದೆ 3 ರಿಂದ 5 ವರ್ಷ ಜೈಲು ಶಿಕ್ಷೆಯನ್ನು ಕೊಡಲಿಕ್ಕೆ ಅವಕಾಶ ಇತ್ತು. ಈಗ 10 ವರ್ಷ ನೀಡಲಿಕ್ಕೆ ಅವಕಾಶ ಇದೆ. ಇದು ಒಂದು ವಿಚಾರ. ಸೆಕೆಂಡ್ ಪಾಯಿಂಟ್, ಪ್ರಶ್ನೆ ಪತ್ರಿಕೆ ಸೋರಿಕೆ ಆದರೆ 1 ಕೋಟಿ ರೂಪಾಯಿವರೆಗೆ ದಂಡವನ್ನು ವಿಧಿಸುವಂಥ ಅವಕಾಶ ಇತ್ತು ಹಳೆ ಕಾನೂನಿನಲ್ಲಿ. ಆದರೆ ಈಗ ಹೊಸ ಲಾ ಪ್ರಕಾರ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಬರೋಬ್ಬರಿ 10 ಕೋಟಿ ರೂಪಾಯಿ ದಂಡವನ್ನು ವಿಧಿಸಲಿಕ್ಕೆ ಅವಕಾಶ ಇದೆ ವೀಕ್ಷಕರೇ. ಆಮೇಲೆ ಈ ಹಿಂದೆ ಸಾಮಾನ್ಯ ಕೋರ್ಟ್ಗಳಲ್ಲಿ ಅದರ ವಿಚಾರಣೆ ನಡೀತಾ ಇತ್ತು, ಹಾಗಾಗಿ ತುಂಬ ಸಮಯ ತೆಗೆದುಕೊಳ್ತಾ ಇತ್ತು. ಆದರೆ ಇನ್ನು ಮುಂದೆ ಇಂಥ ಪ್ರಕರಣಗಳು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ನಡೆಯುತ್ತೆ, ತ್ವರಿತಗತಿ ನ್ಯಾಯಾಲಯದಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಕಡಿಮೆ ಅವಧಿಯಲ್ಲಿ, ಅಂದರೆ ಅದಕ್ಕೂ ಸಮಯವನ್ನು ಮೀಸಲು ಮಾಡಿದ್ದಾರೆ. ಸೊ ಕೇಸ್ ವಿಚಾರಣೆ ಮುಗಿಸೋದಕ್ಕೆ ಸಮಯದ ಮಿತಿ ಇರಲಿಲ್ಲ. ಆದರೆ ಈಗ ಹೊಸ ಕಾನೂನಿನಲ್ಲಿ 3 ತಿಂಗಳಲ್ಲಿ, ಅಂದರೆ 90 ಡೇಸ್, 3 ತಿಂಗಳಲ್ಲಿ ವಿಚಾರಣೆಯನ್ನು ಮುಗಿಸಿ ತೀರ್ಪನ್ನು ಕೊಡಬೇಕು. ಇದು ಹೊಸ ಕಾನೂನಿನ ಪ್ರಕಾರ ಇರುವಂಥ ಪಾಯಿಂಟ್ಸು. ಇನ್ನು ಶಿಕ್ಷಣ ಸಂಸ್ಥೆಗಳೇ ಅಕ್ರಮವೆಸಗಿದ್ರೆ ಆಸ್ತಿ ಜಪ್ತಿ ಮಾಡಲಿಕ್ಕೆ ಅದರ ವೆಚ್ಚವನ್ನು ವಸೂಲಿ ಮಾಡಲಿಕ್ಕೆ ಅವಕಾಶ ಇದೆ. ಎಗೇನ್ ಪ್ರಸ್ತಾವಿತ ಹೊಸ ಕಾನೂನಿನಲ್ಲೂ ಅದೇ ಕಂಟಿನ್ಯೂ ಆಗ್ತಾ ಇದೆ ವೀಕ್ಷಕರೇ. ಸೊ ಹೀಗೆ ವಿವಿಧ ಅಂಶಗಳ ಅಡಿಯಲ್ಲಿ ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು, ಮೊನ್ನೆಲ್ಲ ವಿಡಿಯೋ ಮೂಲಕ ಹೇಳಿದ್ರು, ನಾವು ಸೋಮವಾರ ಇದಕ್ಕೆ ಸಂಬಂಧಪಟ್ಟಂತೆ ಕಠಿಣವಾಗಿರ್ತಕ್ಕಂಥ ಕಾನೂನನ್ನು ತರ್ತೀವಿ ಅಂತ. ಅದರಂತೆ ಈಗ ಬಿಲ್ ಮಂಡನೆ ಆಗಿದೆ. ಮುಂದಿನ ಹಂತಗಳಲ್ಲಿ ಪರೀಕ್ಷಾ ಅಕ್ರಮಗಳಿಗೆ ಸಂಬಂಧಪಟ್ಟಂತೆ ಶಾಶ್ವತವಾಗಿರ್ತಕ್ಕಂಥ ಒಂದು ಫುಲ್ ಸ್ಟಾಪ್ ಬೀಳಬೇಕಾಗಿದೆ. ಯಾರೆಲ್ಲ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಆಟ ಆಡ್ತಾರೆ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯವಾದಂಥ ಕ್ರಮ ಆಗಬೇಕು ಅಂತ. ಆಮೇಲೆ ಈ ಹಿಂದೆ ಸ್ವಲ್ಪ ದಿನಗಳ ಕಾಲ ಅದು ಎಳ್ಕೊಂಡು ಹೋಗ್ತಾ ಇತ್ತು, ನ್ಯಾಯಾಲಯಗಳಲ್ಲಿ ತುಂಬ ಸಮಯ ಹಿಡಿತಾ ಇತ್ತು, ವರ್ಷಾನುಗಟ್ಟಲೆ ಆಗ್ತಾ ಇತ್ತು. ಹಾಗಾಗಿ ಅದು ನ್ಯಾಯ ಸಿಗಲಿಕ್ಕೆ ಸ್ವಲ್ಪ ತಡ ಆಗ್ತಾ ಇತ್ತು. ಆದರೆ ಈಗ ಹಂಗಿಲ್ಲ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಲ್ಲಿ ಈ ಪ್ರಕರಣಗಳು ಬರೋದ್ರಿಂದ 90 ಡೇಸ್ನಲ್ಲಿ ಅದರ ಚಿತ್ರಣ 3 ತಿಂಗಳಲ್ಲಿ ಕಂಪ್ಲೀಟಾಗಿ ಅದರದ್ದು ಏನಿದೆ ಅದರ ಒಂದು ತೀರ್ಪು ಹೊರಬೀಳುತ್ತೆ ಅಂತ. ಸೊ ಆ ಮೂಲಕ ಎಲ್ಲ ಒಂದು ಕಡೆ ಮುಂದಿನ ಹಂತಗಳಲ್ಲಿ ಇಂಥ ಪೇಪರ್ಗಳನ್ನು ಲೀಕ್ ಮಾಡಲಿಕ್ಕೆ ಭಯ ಪಡಬೇಕು ಅಂತ. ಅವ್ರು ಯಾರೇ ಆಗಿರ್ಬೋದು, ಅದು ಯಾವುದೇ ಎಕ್ಸಾಮ್ಗಳಾಗಿರ್ಬೋದು, ನೀಟ್ ಅಂತ ಮಾತ್ರ ಅಲ್ಲ ವೀಕ್ಷಕರೇ, ಪ್ರತಿಯೊಂದು ಪರೀಕ್ಷೆಯೂ ಸಹ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಂಥ ಪರೀಕ್ಷೆಗಳು ಮತ್ತು ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ನಿರ್ಣಾಯಕ ಘಟ್ಟವನ್ನು ತಲುಪಿಸುವಂಥ ಪರೀಕ್ಷೆಗಳು. ಸೊ ಹಾಗಾಗಿ ಎಲ್ಲ ಪರೀಕ್ಷೆಗಳನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡೇ ಈ ಒಂದು ಕ್ರಮಕ್ಕೆ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ. ಸೊ ಒಂದೊಂದಾಗಿ ಒಂದಷ್ಟು ಬಿಗಿ ಕ್ರಮಗಳನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ತಾ ಇರತಕ್ಕಂಥ, ಯಾಕಂದರೆ ಕೇಂದ್ರ ಸರ್ಕಾರಕ್ಕೆ ಗೊತ್ತಿದೆ, ಈ ದೇಶದ ಯುವಕರನ್ನ, ಯುವ ಜನತೆಯನ್ನು ಎದುರು ಹಾಕ್ಕೊಂಡ್ರೆ ಸರ್ಕಾರವನ್ನು, ಆಡಳಿತವನ್ನು ನಡೆಸೋದು ಅಷ್ಟು ಈಸಿ ಟಾಸ್ಕ್ ಅಲ್ಲ ಅಂತ. ಅದರ ಒಂದು ಪರಿಣಾಮವನ್ನು ಕಳೆದ 1-1.5 ತಿಂಗಳಲ್ಲಿ ಕೇಂದ್ರ ಸರ್ಕಾರ ನೋಡಿದೆ, ಏನೇನಾಗಿದೆ ಈ ದೇಶದಲ್ಲಿ ಅನ್ನುವಂಥದ್ದು. ಸೊ ಹಾಗಾಗಿ ಇನ್ನು ಮುಂದೆ ಆ ರೀತಿಯಾಗಿ ಅಚಾತುರ್ಯಗಳು, ಆ ರೀತಿಯಾದಂಥ ಎಡವಟ್ಟುಗಳು ಅಥವಾ ಆ ರೀತಿಯಾದಂತಹ ತಪ್ಪುಗಳು ಆಗದ ರೀತಿಯಲ್ಲಿ ಕೇಂದ್ರ ಸರ್ಕಾರ ಎಚ್ಚರಿಕೆಯನ್ನು ವಹಿಸುತ್ತೆ, ಕ್ರಮ ವಹಿಸುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಈಗ ಲೋಕಸಭೆಯ ಕಲಾಪ ಆರಂಭವಾಗಿದೆ. ಅದರ ಕಲಾಪ ಆರಂಭವಾಗ್ತಾ ಇದ್ದ ಹಾಗೆ ಅಲ್ಲೂ ಸಹ ಗದ್ದಲ ಕೋಲಾಹಲ ಉಂಟಾಗಿದೆ. ಪ್ರತಿಪಕ್ಷಗಳು ಅಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದ್ದಾರೆ. ಆದಾಗ್ಯೂ ಸಹ ಈಗ ಅಲ್ಲಿ ಬಿಲ್ ಮಂಡನೆ ಆಗಿದೆ.